ಹಾಯ್ ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು SSLC ಸಮಾಜ ವಿಜ್ಞಾನ ಭಾಗ 2 ಭೂಗೋಳಶಾಸ್ತ್ರ ವಿಭಾಗದಲ್ಲಿ ಬರ್ತಕ್ಕಂಥ ಅಧ್ಯಾಯ 6 ಭಾರತದ ಭೂ ಬಳಕೆ ಹಾಗೂ ಕೃಷಿ ಈ ಒಂದು ಅಧ್ಯಾಯದ ಪಾಠ ಆಧಾರಿತ ಮೌಲ್ಯಾಂಕನದ ಪ್ರಶ್ನೋತ್ತರಗಳು ಅಂದರೆ LBA ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಭೂಗೋಳಶಾಸ್ತ್ರ ಅಧ್ಯಾಯ 6 ಭಾರತದ ಭೂ ಬಳಕೆ ಹಾಗೂ ಕೃಷಿ. ಮೊದಲೇದಾಗಿ ಈ ಪ್ರತಿಯೊಂದು ಪ್ರಶ್ನೆ ಅಥವಾ ಅಪೂರ್ಣ ಹೇಳಿಕೆಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ. ಹಾಗಿದ್ರೆ ಮೊದಲ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಭತ್ತ ಬೆಳೆಯುವ ರಾಜ್ಯ? ಉತ್ತರ ಆಪ್ಷನ್ ಸಿ ಪಶ್ಚಿಮ ಬಂಗಾಳ. ಇನ್ನು ಎರಡನೇ ಪ್ರಶ್ನೆ, ಗೋಧಿಯ ಕಣಜ ಎಂದು ಕರೆಯಲ್ಪಡುವ ರಾಜ್ಯ ಯಾವುದು? ಉತ್ತರ ಪಂಜಾಬ್, ಆಪ್ಷನ್ ಎ ಪಂಜಾಬ್. ನೆಕ್ಸ್ಟ್ ನೋಡಿ ಮೂರನೇ ಪ್ರಶ್ನೆ, ಇಂದು ಈ ಬೇಸಾಯವನ್ನು ನಿಷೇಧಿಸಲಾಗಿದೆ. ಉತ್ತರ ಆಪ್ಷನ್ ಸಿ ಸ್ಥಳಾಂತರ ಬೇಸಾಯ. ಇನ್ನು ನಾಲ್ಕನೇ ಪ್ರಶ್ನೆ, ವ್ಯಾಪಾರದ ಉದ್ದೇಶಕ್ಕಾಗಿ ಕೈಗೊಳ್ಳುವ ಬೇಸಾಯ? ಆಪ್ಷನ್ ಬಿ ವಾಣಿಜ್ಯ ಬೇಸಾಯ. ನೆಕ್ಸ್ಟ್ ನೋಡಿ, ಈ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಐದನೇ ಪ್ರಶ್ನೆ, ಭೂ ಬಳಕೆ ಎಂದರೇನು? ಉತ್ತರ ವಿವಿಧ ಉದ್ದೇಶಗಳಿಗೆ ಭೂಮಿಯನ್ನು ಬಳಸುವುದನ್ನೇ ಭೂ ಬಳಕೆ ಎನ್ನುವರು. ಆರನೇ ಪ್ರಶ್ನೆ, ಸುವರ್ಣ ಕ್ರಾಂತಿ ಎಂದರೇನು? ಉತ್ತರ ತೋಟಗಾರಿಕೆ ಬೇಸಾಯದ ಪ್ರಗತಿಯನ್ನು ಸುವರ್ಣ ಕ್ರಾಂತಿ ಎನ್ನುವರು. ಏಳನೇ ಪ್ರಶ್ನೆ, ಹಿಂದೆ ಬೇಸಾಯಕ್ಕೆ ಬಳಸಲಾಗುತ್ತಿದ್ದ ಕೆಲವು ಭಾಗಗಳು ಇಂದು ಅನುಪಯುಕ್ತವಾಗಿ ಪರಿಣಮಿಸಿವೆ, ಏಕೆ? ಉತ್ತರ ಮಣ್ಣಿನ ರಾಸಾಯನಿಕ ಸಂಯೋಜನೆಯ ಬದಲಾವಣೆಗಳಿಂದಾಗಿ ಫಲವತ್ತತೆ ಕಡಿಮೆಯಾಗಿದೆ. ಹಾಗಾಗಿ ಹಿಂದೆ ಬೇಸಾಯಕ್ಕೆ ಬಳಸಲಾಗುತ್ತಿದ್ದ ಕೆಲವು ಭಾಗಗಳು ಇಂದು ಅನುಪಯುಕ್ತವಾಗಿವೆ. ಎಂಟನೇ ಪ್ರಶ್ನೆ, ಫ್ಲೋರಿಕಲ್ಚರ್ ಎಂದರೇನು? ಉತ್ತರ ವಾಣಿಜ್ಯ ಮಾದರಿಯ ಪುಷ್ಪ ಕೃಷಿ ಅಥವಾ ಬೇಸಾಯವನ್ನು ಫ್ಲೋರಿಕಲ್ಚರ್ ಎನ್ನುವರು. ಒಂಬತ್ತನೇ ಪ್ರಶ್ನೆ, ಕರ್ನಾಟಕದ ಪ್ರಮುಖ ಹೊಗೆಸೊಪ್ಪು ಮಾರುಕಟ್ಟೆ ಕೇಂದ್ರ ಯಾವುದು? ಉತ್ತರ ನಿಪ್ಪಾಣಿ. ಹತ್ತನೇ ಪ್ರಶ್ನೆ, ರಬಿ ಬೇಸಾಯ ಎಂದರೇನು? ಉತ್ತರ ಚಳಿಗಾಲದಲ್ಲಿ ಮಳೆ ಪಡೆಯುವ ಪ್ರದೇಶಗಳ ಸಾಗುವಳಿಯನ್ನು ನಾವು ರಬಿ ಬೇಸಾಯ ಎಂದು ಕರೆಯುತ್ತೇವೆ. 11ನೇ ಪ್ರಶ್ನೆ, ಸಾಂದ್ರ ಬೇಸಾಯ ಎಂದರೇನು? ನೋಡಿ, ಪ್ರಶ್ನೆ ಮಾರ್ಚ್ 2019 2024 ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಉತ್ತರ ಒಂದು ವರ್ಷದಲ್ಲಿ ಒಂದೇ ವ್ಯವಸಾಯ ಕ್ಷೇತ್ರದಿಂದ 2-3 ಬೆಳೆಗಳನ್ನು ಬೆಳೆಯುವುದಕ್ಕೆ ನಾವು ಸಾಂದ್ರ ಬೇಸಾಯ ಎನ್ನುವರು. 12ನೇ ಪ್ರಶ್ನೆ, ಜೀವನಾಧಾರ ಬೇಸಾಯ ಎಂದರೇನು? ಉತ್ತರ ರೈತರು ತಮ್ಮ ಜೀವನಕ್ಕೆ ಅವಶ್ಯಕವಿರುವ ಹುಟ್ಟುವಳಿಗಳನ್ನು ಬೆಳೆಯುವುದಕ್ಕೆ ಜೀವನಾಧಾರ ಬೇಸಾಯ ಎನ್ನುವರು. 13ನೇ ಪ್ರಶ್ನೆ, ಮಿಶ್ರ ಬೇಸಾಯ ಎಂದರೇನು? ಉತ್ತರ ಕೃಷಿ ಭೂಮಿಯನ್ನು ಬೆಳೆಗಳನ್ನು ಬೆಳೆಯುವುದಕ್ಕಷ್ಟೇ ಅಲ್ಲದೆ ದನ, ಕರು, ಕೋಳಿ, ಜೇನು, ಹಂದಿ ಸಾಗಾಣಿಕೆ ಮುಂತಾದ ಉದ್ದೇಶಗಳಿಗೆ ಬಳಸುವುದನ್ನೇ ನಾವು ಮಿಶ್ರ ಬೇಸಾಯ ಎಂದು ಕರೆಯುತ್ತೇವೆ. ನೆಕ್ಸ್ಟ್ 14ನೇ ಪ್ರಶ್ನೆ, ಭತ್ತದ ಬೆಳೆಗೆ ಸಮತಟ್ಟಾದ ಭೂಮಿ ಬೇಕಾಗುತ್ತದೆ, ಏಕೆ? ಉತ್ತರ ಬೆಳೆಯು ಕೊಯ್ಲಿಗೆ ಬರುವವರೆಗೂ ಪೈರಿನ ತಳದಲ್ಲಿ ನೀರು ನಿಂತಿರಬೇಕಾಗುವುದರಿಂದ ಭತ್ತದ ಬೆಳೆಗೆ ಸಮತಟ್ಟಾದ ಭೂಮಿ ಬೇಕಾಗುತ್ತದೆ. ನೆಕ್ಸ್ಟ್ ನೋಡಿ, ಈ ಪ್ರತಿಯೊಂದು ಪ್ರಶ್ನೆಗೂ 2-4 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ. 15ನೇ ಪ್ರಶ್ನೆ, ಭಾರತದಲ್ಲಿರುವ ಬೆಳೆ ಋತುಗಳು ಯಾವುವು? ಉತ್ತರ ಮುಂಗಾರು ಅಥವಾ ಖಾರಿಫ್ ಬೇಸಾಯ, ಹಿಂಗಾರು ಅಥವಾ ಚಳಿಗಾಲದ ಅಥವಾ ರಬಿ ಬೇಸಾಯ, 3 ಬೇಸಿಗೆ ಅಥವಾ ಜೇಡ್ ಬೇಸಾಯ.
ಇವೆಲ್ಲವೂ ಭಾರತದಲ್ಲಿರುವ ಬೆಳೆ ಋತುಗಳು. ಇನ್ನು 16ನೇ ಪ್ರಶ್ನೆ, ಭತ್ತದ ಬೇಸಾಯವು ಗೋಧಿ ಬೇಸಾಯಕ್ಕಿಂತ ಹೇಗೆ ವಿಭಿನ್ನವಾಗಿದೆ? ನೋಡಿ, ಭತ್ತದ ಬೇಸಾಯ, ಗೋಧಿ ಬೇಸಾಯ. ಮೊದಲನೇದಾಗಿ ಭತ್ತ, ಇದೊಂದು ಖಾರಿಫ್ ಬೆಳೆ. 25 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆ, 100ರಿಂದ 200 ಸೆಂಟಿಮೀಟರ್ ಮಳೆ ಇರಬೇಕು. ಮೆಕ್ಕಲು ಜೇಟಿ ಮಣ್ಣು ಸೂಕ್ತವಾದ ಮಣ್ಣು. ಇನ್ನು ಗೋಧಿ ಬೆಳೆಯನ್ನು ಬೆಳೆಯಲು ರಬಿ ಬೆಳೆ, ಇದೊಂದು ರಬಿ ಬೆಳೆಯಾಗಿದೆ. 10ರಿಂದ 15 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆ ಇರಬೇಕು. 50ರಿಂದ 70 ಸೆಂಟಿಮೀಟರ್ ಮಳೆ ಇರಬೇಕು. ಮರಳು ಮಿಶ್ರಿತ ಜೇಡಿ ಮಣ್ಣು, ಕಪ್ಪು ಮಣ್ಣು ಸೂಕ್ತವಾದ ಮಣ್ಣು ಇದಕ್ಕೆ ಗೋಧಿಯನ್ನು ಬೆಳೆಯಲು. ನೆಕ್ಸ್ಟ್ 17ನೇ ಪ್ರಶ್ನೆ, ಹತ್ತಿ ಬೆಳೆಯಲು ಅವಶ್ಯಕವಿರುವ ಭೌಗೋಳಿಕ ಅಂಶಗಳಾವುವು? ಅಥವಾ ಹತ್ತಿ ಬೆಳೆಯ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳಾವುವು? ಉತ್ತರ 20 ಡಿಗ್ರಿಯಿಂದ 25 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ, 75ರಿಂದ 150 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ, ಕಪ್ಪು ಮಣ್ಣು ಮತ್ತು ಮೆಕ್ಕಲು ಮಣ್ಣು ಹತ್ತಿ ಬೆಳೆಗೆ ಸೂಕ್ತವಾಗಿದೆ. 18ನೇ ಪ್ರಶ್ನೆ, ತೋಟಗಾರಿಕೆ ಮತ್ತು ಪುಷ್ಪ ಬೇಸಾಯವು ಭಾರತೀಯ ರೈತರ ಅಭಿವೃದ್ಧಿಗೆ ಹೇಗೆ ಸಹಾಯ ಮಾಡಿದೆ? ಉತ್ತರ, ಭಾರತವು ಇತ್ತೀಚೆಗೆ ತೋಟಗಾರಿಕಾ ಬೆಳೆಗಳು ಹಾಗೂ ಪುಷ್ಪ ಬೇಸಾಯದಲ್ಲಿ ಹೆಚ್ಚು ಅಭಿವೃದ್ಧಿಯನ್ನು ಹೊಂದಿದೆ. ತೋಟಗಾರಿಕಾ ಬೆಳೆಗಳು ಹಾಗೂ ಪುಷ್ಪ ಬೇಸಾಯವು ಇತ್ತೀಚಿನ ದಿನಗಳಲ್ಲಿ ವ್ಯವಸಾಯ ಕ್ಷೇತ್ರದಲ್ಲಿ ಪ್ರಮುಖವಾದ ಆರ್ಥಿಕತೆಯನ್ನು ಹೊಂದಿದೆ. ಇವುಗಳು ರೈತರ ಆದಾಯ ವೃದ್ಧಿಸಲು ಪೂರಕವಾಗಿವೆ. 19ನೇ ಪ್ರಶ್ನೆ, ಭಾರತದಲ್ಲಿ ತೋಟಗಾರಿಕೆ ಹೆಚ್ಚು ಪೂರಕವಾಗಿರುವ ಭೌಗೋಳಿಕ ಅಂಶಗಳಾವುವು? ಉತ್ತರ, ವೈವಿಧ್ಯಮಯ ಭೂಸ್ವರೂಪ, ವಾಯುಗುಣ, ಮಣ್ಣು, ನೀರಾವರಿ ಸೌಲಭ್ಯ, ಕಾರ್ಮಿಕರು, ಮಾರುಕಟ್ಟೆ, ಸರ್ಕಾರದ ಉತ್ತೇಜನ ಇವೆಲ್ಲವೂ ಭಾರತದಲ್ಲಿ ತೋಟಗಾರಿಕೆ ಹೆಚ್ಚು ಪೂರಕವಾಗಿರುವ ಭೌಗೋಳಿಕ ಅಂಶಗಳು. 20ನೇ ಪ್ರಶ್ನೆ, ಖಾರಿಫ್ ಬೇಸಾಯವನ್ನು ವಿವರಿಸಿ. ಉತ್ತರ, ನೈಋತ್ಯ ಮಾನ್ಸೂನ್ ಮಾರುತಗಳ ಅವಧಿಯ ಬೇಸಾಯವಾಗಿದೆ. ಮುಂಗಾರು ಬೇಸಾಯವೆಂದೇ ಹೆಸರಾಗಿದೆ. ಇನ್ನು ಜೂನ್ರಿಂದ ಜುಲೈ ತಿಂಗಳಲ್ಲಿ ಬಿತ್ತನೆ ಮಾಡಿ ಸೆಪ್ಟೆಂಬರಿಂದ ಅಕ್ಟೋಬರ್ ತಿಂಗಳಲ್ಲಿ ಕಟಾವು ಮಾಡುವರು. ದೇಶದ ಹೆಚ್ಚು ಭಾಗವು ಈ ಅವಧಿಯಲ್ಲಿ ಸಾಗುವಳಿಗೆ ಒಳಪಟ್ಟಿರುವುದು. ಇನ್ನು ಭತ್ತ, ರಾಗಿ, ಹತ್ತಿ, ಜೋಳ, ಮೆಕ್ಕೆಜೋಳ, ಎಣ್ಣೆ ಕಾಳುಗಳು ಈ ಅವಧಿಯ ಮುಖ್ಯ ಬೆಳೆಗಳಾಗಿವೆ. 21ನೇ ಪ್ರಶ್ನೆ, ಭತ್ತ ಬೆಳೆಯಲು ಅವಶ್ಯಕವಿರುವ ಭೌಗೋಳಿಕ ಅಂಶಗಳನ್ನು ವಿವರಿಸಿ. ಉತ್ತರ, 25 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶವಿರಬೇಕು. 100ರಿಂದ 200 ಸೆಂಟಿಮೀಟರ್ ವಾರ್ಷಿಕ ಮಳೆ, ಫಲವತ್ತಾದ ಮಣ್ಣು ಹಾಗೂ ಜೇಡಿ ಮಣ್ಣು, ಸಮತಟ್ಟಾದ ಭೂಮಿ, ಕಡಿಮೆ ಮಳೆ ಬೀಳುವ ಕಡೆಗಳಲ್ಲಿ ನೀರಾವರಿ ಅವಶ್ಯಕ. ನೆಕ್ಸ್ಟ್ ನೋಡಿ, 22ನೇ ಪ್ರಶ್ನೆ, ಭಾರತದಲ್ಲಿ ಬೆಳೆ ಮಾದರಿಯನ್ನು ಪ್ರಭಾವಿಸುವ ನೈಸರ್ಗಿಕ ಮತ್ತು ಸಾಮಾಜಿಕ ಅಂಶಗಳನ್ನು ತಿಳಿಸಿ. ಉತ್ತರ, ನೈಸರ್ಗಿಕ ಅಂಶಗಳು ಭೂಸ್ವರೂಪ, ವಾಯುಗುಣ, ಮಳೆ. ಇನ್ನು ಸಾಮಾಜಿಕ ಅಂಶಗಳು ಸಂಪ್ರದಾಯ, ಮೂಢನಂಬಿಕೆ, ಅನಕ್ಷರತೆ. ನೆಕ್ಸ್ಟ್ ನೋಡಿ, ಈ ಪ್ರತಿಯೊಂದು ಪ್ರಶ್ನೆಗೂ 6 ಅಥವಾ 8 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ. 23ನೇ ಪ್ರಶ್ನೆ, ಭೂ ಬಳಕೆಯ ಮೇಲೆ ಅನೇಕ ಅಂಶಗಳು ಪ್ರಭಾವ ಬೀರುತ್ತವೆ, ಸಮರ್ಥಿಸಿ. ಉತ್ತರ, ಪ್ರಾಕೃತಿಕ ಅಂಶಗಳು. ನೋಡಿ, ಮೊದಲನೇದಾಗಿ ಪ್ರಾಕೃತಿಕ ಅಂಶಗಳು ಭೂ ಸ್ವರೂಪಗಳು, ವಾಯುಗುಣ, ಮಣ್ಣಿನ ಲಕ್ಷಣಗಳು. ಇನ್ನು ಆರ್ಥಿಕ ಅಂಶಗಳು ಭೂ ಹಿಡುವಳಿ, ಮಾರುಕಟ್ಟೆ, ಜನಸಂಖ್ಯೆ, ವ್ಯವಸಾಯೋತ್ಪನ್ನಗಳ ಬೇಡಿಕೆ, ಉದ್ಯೋಗ. ಇನ್ನು ಸಾಮಾಜಿಕ ಅಂಶಗಳು ಜನರ ಮನೋಭಾವ, ಸಾಮಾಜಿಕ ಪರಿಸ್ಥಿತಿ ಮೊದಲಾದವು. ಲಾಸ್ಟ್ ಇತರೆ ಅಂಶಗಳು ತಾಂತ್ರಿಕತೆ, ನೀರಾವರಿ ಸೌಲಭ್ಯ, ಮಾನವ ಸಾಮರ್ಥ್ಯ, ಭೂ ಒಡೆತನ. 24ನೇ ಪ್ರಶ್ನೆ, ಭಾರತದಲ್ಲಿ ಭೂ ಬಳಕೆಯ ಪ್ರಕಾರಗಳಾವುವು? ಉತ್ತರ, ಸಾಂದ್ರ ಬೇಸಾಯ,
ಜೀವನಾಧಾರ ಬೇಸಾಯ. ಜೀವನಾಧಾರ ಬೇಸಾಯದಲ್ಲಿ ಎರಡು ರೀತಿಯಾಗಿ ಬರುತ್ತೆ. ಒಂದು ಸ್ಥಿರ ಬೇಸಾಯ, ಇನ್ನೊಂದು ಸ್ಥಳಾಂತರ ಬೇಸಾಯ. ಮೂರನೇದಾಗಿ ವಾಣಿಜ್ಯ ಬೇಸಾಯ, ಮಿಶ್ರ ಬೇಸಾಯ, ತೋಟಗಾರಿಕಾ ಬೇಸಾಯ. ಇವೆಲ್ಲವೂ ಭಾರತದಲ್ಲಿ ಭೂ ಬಳಕೆಯ ಪ್ರಕಾರಗಳು. ನೆಕ್ಸ್ಟ್ 25ನೇ ಪ್ರಶ್ನೆ. ಭಾರತದಲ್ಲಿ ಕಂಡುಬರುವ ವ್ಯವಸಾಯದ ಪ್ರಮುಖ ವಿಧಗಳಾವುವು? ಉತ್ತರ ಸಾಂದ್ರ ಬೇಸಾಯ, ಜೀವನಾಧಾರ ಬೇಸಾಯ. ಜೀವನಾಧಾರ ಬೇಸಾಯದಲ್ಲಿ ಸ್ಥಿರ ಬೇಸಾಯ, ಒಂದು ಸ್ಥಳಾಂತರ ಬೇಸಾಯ. ಮೂರನೇದಾಗಿ ವಾಣಿಜ್ಯ ಬೇಸಾಯ. 4 ಮಿಶ್ರ ಬೇಸಾಯ. 5 ತೋಟಗಾರಿಕಾ ಬೇಸಾಯ. 26ನೇ ಪ್ರಶ್ನೆ. ವ್ಯವಸಾಯದ ಪ್ರಾಮುಖ್ಯತೆಯನ್ನು ತಿಳಿಸಿ. ಉತ್ತರ ಭಾರತೀಯರ ಮುಖ್ಯ ಉದ್ಯೋಗವಾಗಿದೆ. ಆಹಾರ ಧಾನ್ಯಗಳನ್ನು ಪೂರೈಸುತ್ತದೆ. ಜೀವನಾಧಾರ ಉದ್ಯೋಗವಾಗಿದೆ. ಹೆಚ್ಚು ಜನರಿಗೆ ಉದ್ಯೋಗಾವಕಾಶಗಳನ್ನು ನೀಡಿದೆ. ಹಲವಾರು ಕೈಗಾರಿಕೆಗಳನ್ನು ಪೋಷಿಸುತ್ತದೆ. ತೃತೀಯ ಆರ್ಥಿಕ ಉದ್ಯೋಗಗಳನ್ನು ಪೋಷಿಸಿದೆ. ಇವೆಲ್ಲವೂ ವ್ಯವಸಾಯದ ಪ್ರಾಮುಖ್ಯತೆಗಳು. ನೆಕ್ಸ್ಟ್ 27ನೇ ಪ್ರಶ್ನೆ ಹಾಗೂ ಕೊನೆಯ ಪ್ರಶ್ನೆ. ಭಾರತದಲ್ಲಿ ಬೆಳೆಗಳ ಮಾದರಿಯನ್ನು ನಿರ್ಧರಿಸುವ ಅಂಶಗಳಾವುವು? ಉತ್ತರ ಮೊದಲನೇದಾಗಿ ನೈಸರ್ಗಿಕ ಅಂಶಗಳು, ಅದರಲ್ಲಿ ಭೂಸ್ವರೂಪ, ವಾಯುಗುಣ ಮತ್ತು ಮಳೆ. 2 ಆರ್ಥಿಕ ಅಂಶಗಳು, ಹಿಡುವಳಿಯ ಗಾತ್ರ, ಲಾಭ ಪಡೆಯುವಿಕೆ. 3 ಸಾಮಾಜಿಕ ಅಂಶಗಳು ಯಾವಪ್ಪ ಅಂದರೆ ಸಂಪ್ರದಾಯ, ಮೂಢನಂಬಿಕೆ, ಅನಕ್ಷರತೆ, ರೈತರ ಮನೋಭಾವ ಅಥವಾ ರೈತರ ಧೋರಣೆ. ಇನ್ನು ಇತರೆ ಅಂಶಗಳು ನೀರಿನ ಪೂರೈಕೆ, ಮಾರುಕಟ್ಟೆ, ರಾಸಾಯನಿಕ ಗೊಬ್ಬರ, ಸಾರಿಗೆ ಸಂಪರ್ಕ, ಸುಧಾರಿತ ತಳಿಗಳು. ಇವೆಲ್ಲವೂ ಭಾರತದಲ್ಲಿ ಬೆಳೆಗಳ ಮಾದರಿಯನ್ನು ನಿರ್ಧರಿಸುವ ಅಂಶಗಳಾಗಿವೆ. ನೋಡಿ, ಇಲ್ಲಿಗೆ ಭೂಗೋಳಶಾಸ್ತ್ರ ವಿಭಾಗದಲ್ಲಿ ಬರ್ತಕ್ಕಂಥ ಅಧ್ಯಾಯ 6 ಭಾರತದ ಭೂ ಬಳಕೆ ಮತ್ತು ಕೃಷಿ, ಈ ಒಂದು ಅಧ್ಯಾಯದ LBA ಪ್ರಶ್ನೋತ್ತರಗಳು ಮುಗಿತು. ಇನ್ನು ಮುಂದಿನ ಎಲ್ಲ ಅಧ್ಯಾಯದ LBA ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಯಾವುದೇ ಒಂದು ವಿಷಯದ ಯಾವ ಅಧ್ಯಾಯದ LBA ಪ್ರಶ್ನೋತ್ತರಗಳು ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.